ಸಾಮಾನ್ಯ ಜನರಿಗೆ ಯೂಂಗನ ಹೆಸರಿನ ಜೊತೆಗೆ ಕೇಳಿಬರೋ ಮಾತುಗಳು ಅಂದರೆ ಅವನ ಒಂದು ಸಿದ್ಧಾಂತ. ಅದನ್ನು ಮನೋವೃತ್ತಿ ಅಂತೀವಿ ನಾವು, ಆ್ಯಟಿಟ್ಯೂಡ್ಸ್ ಅಂತೀವಿ. ಮನುಷ್ಯರಲ್ಲಿ ಎರಡು ಥರವಾದ ಮನೋವೃತ್ತಿಗಳಿರ್ತವೆ ಅಂದ್ಬಿಟ್ಟು ಅದಕ್ಕೆ ಅವನ ಹೆಸರು ಕೊಟ್ಟಿದ್ದಾನೆ, ಇಂಟ್ರೋವರ್ಷನ್, ಎಕ್ಸ್ಟ್ರೋವರ್ಷನ್ ಅಂತ. ಇಂಟ್ರೋವರ್ಟ್ಸ್ ಅಂತಾನೆ ಜನಗಳನ್ನು, ಎಕ್ಸ್ಟ್ರೋವರ್ಟ್ಸ್ ಅಂತಾರೆ. ಯಾರು, ಯಾಕೆ ಅಂದರೆ, ಇಂಟ್ರೋವರ್ಟ್ಸ್ ಅಂದರೆ ಅವನ ಮನಃಶಕ್ತಿ, ಮನಃಶಕ್ತಿ ಐತಲ್ಲ, ಅದು ಇಟ್ ವಿಲ್ ಬಿ ಫ್ಲೋಯಿಂಗ್ ಇನ್ವರ್ಡ್. ಎಕ್ಸ್ಟ್ರೋವರ್ಟ್ಗೆ ಮನಃಶಕ್ತಿ ಹೊರಗಡೆ ಹೋಗ್ತಾ ಇರ್ತದೆ. ಒಬ್ಬ ಆಂತರ್ಯ ಜೀವಿ, ಇನ್ನೊಬ್ಬ ಬಾಹ್ಯ ಜೀವಿ, ಪ್ರಪಂಚದಲ್ಲಿ ಬದುಕ್ತಾನೆ, ಅವನು ಎಕ್ಸ್ಟ್ರೋವರ್ಟು. ಇವನು ಮನೆಯಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇರ್ತಾನೆ, ಇವನು ಇಂಟ್ರೋವರ್ಟು. ಬರೀ ಇದಿಷ್ಟೇ ಅನ್ಬೇಡ್ರಿ, ಇದು ತುಂಬ ಕಾಂಪ್ಲಿಕೇಟೆಡ್ಡು. ಈ ಇಂಟ್ರೋವರ್ಟ್ಸು ಎಕ್ಸ್ಟ್ರೋವರ್ಟ್ಸ್ನಲ್ಲಿ ನಾಲ್ಕು ಬಗೆ ಐತೆ. ಇಂಟ್ರೋವರ್ಷನ್ ಎಕ್ಸ್ಟ್ರೋವರ್ಷನ್ ಅನ್ನೋದು ಪರ್ಸನಾಲಿಟಿ 2 ಡಿವಿಷನ್ ಆದರೆ ಯೂಂಗನ ಪ್ರಕಾರ 8 ಇದ್ದಾವೆ. ಏನಪ್ಪ ಅಂದರೆ, ಇಂಟ್ರೋವರ್ಟ್ಸ್ನಲ್ಲಿ 4 ಬಗೆ. ಯಾವುದು? ಥಿಂಕಿಂಗ್ ಇಂಟ್ರೋವರ್ಟ್ಸ್, ಫೀಲಿಂಗ್ ಇಂಟ್ರೋವರ್ಟ್ಸ್, ಸೆನ್ಸಿಂಗ್ ಇಂಟ್ರೋವರ್ಟ್ಸ್, ಇಂಟ್ಯೂಟಿವ್ ಇಂಟ್ರೋವರ್ಟ್ಸ್ ಅಂತ. ಹಾಗೇನೆ ಎಕ್ಸ್ಟ್ರೋವರ್ಟ್ಸ್ನಲ್ಲೂ 4 ಭಾಗ ಇರ್ತಾರೆ. ಆದ್ದರಿಂದ ಒಟ್ಟಿಗೆ 8 ವಿಧವಾದ ಜನಗಳಿರ್ತವೆ. ಇದನ್ನೆಲ್ಲ ಅವನು ಸೈಕಲಾಜಿಕಲ್ ಟೈಪ್ಸ್ ಅಂತ ಒಂದು ಪುಸ್ತಕ ಬರೆದು ಅದರಲ್ಲಿ ವಿವರಿಸಿದ್ದಾನೆ. ನನಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಇಂಟ್ರೋವರ್ಟ್ಗಳ ಸ್ವಭಾವ ಹೇಗಿರುತ್ತೆ? ಅವ್ರ ಜೀವನ ಎಲ್ಲ ಹೇಳಿದ್ನಲ್ಲ, ಅವ್ರೇನಿದ್ರು ಮನೆ ಒಳಗೆ ಕೂತ್ಕೊಂಡಿರ್ತಾರೆ. ನಾನು ಪಾಠ ಮಾಡುವಾಗ ಮಕ್ಕಳಿಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೆ ಒಂದು ಕಾಲೇಜ್ ಹಾಸ್ಟೆಲ್ನಲ್ಲಿ ಹುಡುಗರು ಏನು ಮಾಡ್ತಾರೆ, ಹೊರಗಡೆಗೆ ಹೊರಡ್ತಾರೆ ಕಾಫಿ ಕುಡಿಯೋಕ್ಕೂ ಅದು ಇದು ಅಂದ್ಕೊಂಡು ತಿರುಗಾಡ್ಕೊಂಬರೋಕ್ಕೆ. ಆದರೆ ಇನ್ನೊಬ್ಬ ಇರ್ತಾನೆ ಕುಡ್ಮಿ, ಅವನು ರೂಮ್ನಾಗ ಕೂತ್ಕೊಂಡು ಓದ್ತಾ ಕೂತಿರ್ತಾನೆ. ಇವನು ಇಂಟ್ರೋವರ್ಟ್. ಅವನಿಗೆ ಆ ಬಾಹ್ಯ ಪ್ರಪಂಚದ ಮೇಲೆ ಆಸಕ್ತಿ ಅಷ್ಟಾಗಿಲ್ಲ. ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕ್ಕೆ, ತಾನೇನು, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ, ಯಾಕೆ ಹಿಂಗಿದ್ದೀನಿ ಅನ್ನೋದನ್ನು ಕುರಿತು ಆಲೋಚನೆ ಮಾಡೋದೇ ಅವನ ಕೆಲಸ. ಎಕ್ಸ್ಟ್ರೋವರ್ಟ್ಗೆ ಅದಿಷ್ಟ ಇಲ್ಲ. ಅವನು ಜನ ಏನಂತಾರೆ, ಏನೇನಿದ್ದಾವೆ ಈ ಪ್ರಪಂಚದಾಗೆ, ನಾನು ಹೊರಗಡೆ, ನನ್ನ ಕಣ್ಣು ಹೊರಗಡೆ ಐತೆ, ನನ್ನ ದೃಷ್ಟಿಕೋನ ಹೊರಗಡೆ ಐತೆ, ನನ್ನ ಪ್ರಪಂಚ ಹೊರಗಡೆ ಐತೆ. ಇವೊಂದು ಆಂತರಿಕ ಪ್ರಪಂಚ. ನನ್ನಲ್ಲಿ ಯಾಕೆ ಈ ಭಾವನೆಗಳು ಬಂತು, ನನಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ, ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ, ಇವನು ಇಂಟ್ರೋವರ್ಟ್. ಅದರಲ್ಲಿ ನಾನು ಹೇಳ್ದಂಗೆ ನಿಮಗೆ ಅದನ್ನೆಲ್ಲ ಡೀಟೇಲಾಗಿ ಹೇಳೋದು ತುಂಬ ಜಾಸ್ತಿ ಆಗುತ್ತೆ. ಕೆಲವರು ಥಿಂಕಿಂಗ್ ಇಂಟ್ರೋವರ್ಟ್ಸು, ಕೆಲವರು ಇಂಟ್ಯೂಟಿವ್ ಇಂಟ್ರೋವರ್ಟ್ಸು, ಸೆನ್ಸಿಂಗ್ ಇಂಟ್ರೋವರ್ಟ್ಸು, ಫೀಲಿಂಗ್ ಇಂಟ್ರೋವರ್ಟ್ಸು. ಅನುಭವ, ಅವ್ರಿಗೆ ಫೀಲಿಂಗ್ಸೇ ಎಮೋಷನಲ್ ಪರ್ಸನಾಲಿಟಿ ಅಂತೀವಿ ನಾವು. ಕೆಲವ್ರಿಗೆ ಆಲೋಚನಾ ತರಂಗಗಳೇ ಜಾಸ್ತಿ ಇರ್ತವೆ, ಕೂತ್ಕೊಂಡು ಆಲೋಚಿಸೋದೇ ಕೆಲಸ ಅವ್ರಿಗೆ. ಆಲೋಚನೆ ಹೊರಗಡೆಗೂ ಇರ್ಬೋದು ಐತಲ್ಲ. ಎಕ್ಸ್ಟ್ರೋವರ್ಟ್ ಆಲ್ಸೋ ಕ್ಯಾನ್ ಬಿ ಎ ಥಿಂಕಿಂಗ್ ಎಕ್ಸ್ಟ್ರೋವರ್ಟ್. ಹಾಗೆ 8 ಬಗೆಯ ವ್ಯಕ್ತಿಗಳಿದ್ದಾವೆ ಈ ಪ್ರಪಂಚದಲ್ಲಿ ಅಂತ ಒಂದು ಕಡೆ ಹೇಳಿದ್ದೇನೆ. ಅದನ್ನು ಸೈಕಾಲಜಿಕಲ್ ಟೈಪ್ಸ್ ಅನ್ನೋ ಒಂದು ಪುಸ್ತಕದಲ್ಲೇ ಇದು ಬಹಳ ಪ್ರಸಿದ್ಧಿ. ಇವತ್ತು ಯೂಂಗನ ಹೆಸರನ್ನ ನಮ್ಮ ಸಾಮಾನ್ಯ ಜನಗಳಿಗೆ ಗೊತ್ತಿರೋದು ಇಂಟ್ರೋವರ್ಟ್ಸ್ ಎಕ್ಸ್ಟ್ರೋವರ್ಟ್ಸ್ ಅನ್ನೋ ವರ್ಡ್ನ ಉಪಯೋಗಿಸಿರೋದ್ರಿಂದಾನೇ ಅಂತ.